ಭಾರತವನ್ನು ಒಂದು ಡಿಜಿಟಲ್ ಬಿರುಗಾಳಿ ಆವರಿಸಿದೆ. 19 ನಿಮಿಷಗಳ ವೈರಲ್ ವಿಡಿಯೋ. ಈ ಪದ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡಿ, ರಾತ್ರೋರಾತ್ರಿ ಹೆಚ್ಚು ಹುಡುಕಲ್ಪಟ್ಟ ಪದವಾಯಿತು. ಆದರೆ ಇದು ಕೇವಲ ಒಂದು ಪ್ರವೃತ್ತಿಯಲ್ಲ. ಅಡ್ಡಬಾಣಗಳಿಗೆ ಸಿಕ್ಕಿಬಿದ್ದ ಅಮಾಯಕ ಮಹಿಳೆಯರಿಗೆ ಇದು ಒಂದು ದುಸ್ವಪ್ನವಾಗಿದೆ. ಒಂದು ನಿಗೂಢ 19 ನಿಮಿಷ 34 ಸೆಕೆಂಡುಗಳ ಅಶ್ಲೀಲ ಸ್ವರೂಪದ್ದಾಗಿದೆ ಎನ್ನಲಾದ ವಿಡಿಯೋ ಅಭೂತಪೂರ್ವ ವೇಗದಲ್ಲಿ ಹರಿದಾಡಲು ಪ್ರಾರಂಭಿಸಿತು. ಇದರ ಮೂಲ ಅಜ್ಞಾತ. ಇದರ ವಿಷಯ ಪರಿಶೀಲಿಸದ. ಆದರೂ 2025ರ ಡಿಸೆಂಬರ್ ಆರಂಭದ ವೇಳೆಗೆ ಲಕ್ಷಾಂತರ ಜನರು ತೀವ್ರವಾಗಿ ಹುಡುಕಾಡಿ ನಿಜವಾದ ವಿಡಿಯೋಕ್ಕಿಂತಲೂ ವೇಗವಾಗಿ ಹರಡಿದ ಡಿಜಿಟಲ್ ಕಾಡ್ಗಿಚ್ಚನ್ನು ಸೃಷ್ಟಿಸಿದರು. ನಂತರ ವಿನಾಶಕಾರಿ ಪರೋಕ್ಷ ಹಾನಿ ಕಾಣಿಸಿಕೊಂಡಿತು. ಇನ್ಸ್ಟಾಗ್ರಾಂ ನಿರ್ಮಾಪಕಿ ಜನ್ನತ್ ಅವರಂತಹ ಮಹಿಳೆಯರು ತಮ್ಮ ಜೀವನ ತಲೆಕೆಳಗಾಗಿರುವುದನ್ನು ಕಂಡುಕೊಂಡರು. ಅವರ ಕಾಮೆಂಟ್ ವಿಭಾಗ 19 ನಿಮಿಷಗಳು ಎಂಬ ಉಲ್ಲೇಖಗಳಿಂದ ತುಂಬಿ ಹರಿದು, ಸಾರ್ವಜನಿಕವಾಗಿ ಮನವಿ ಮಾಡಲು ಅವರನ್ನು ಒತ್ತಾಯಿಸಿತು. ನಾನು ಆಕೆಯನ್ನು ಯಾವುದೇ ರೀತಿಯಲ್ಲಿ ಹೋಲುತ್ತೇನೆಯೇ? ಹಾಗಾದರೆ ನನಗಲ್ಲದ ವಿಷಯಕ್ಕೆ ನನ್ನನ್ನು ಏಕೆ ದೂಷಿಸಲಾಗುತ್ತಿದೆ? ಅಲ್ಗಾರಿದಮ್ಗಳಿಂದ ವರ್ಧಿಸಲ್ಪಟ್ಟ ಈ ಪರಿಶೀಲಿಸದ ತುಣುಕು, ಸುಳ್ಳು ಆರೋಪಗಳು ಮತ್ತು ಕಿರುಕುಳದ ಸುರಿಮಳೆಗೆ ಕಾರಣವಾಯಿತು. ಲೆಕ್ಕವಿಲ್ಲದಷ್ಟು ಮಹಿಳೆಯರು ಆಕ್ಷೇಪಾರ್ಹ ಸಂದೇಶಗಳನ್ನು ಎದುರಿಸಿದರು. ಅವರ ಖ್ಯಾತಿಯನ್ನು ಆಧಾರರಹಿತ ಆನ್ಲೈನ್ ಊಹಾಪೋಹಗಳು ನಾಶಪಡಿಸಿದವು. ಇದು ಒಂದು ಭಯಾನಕ ಜ್ಞಾಪನೆ. ನಿಯಂತ್ರಿಸಲಾಗದ ಆನ್ಲೈನ್ ಕುತೂಹಲವು ನಿಜವಾದ ಜೀವನವನ್ನು ಛಿದ್ರಗೊಳಿಸಬಹುದು. ಡಿಜಿಟಲ್ ಪಿಸುಮಾತುಗಳನ್ನು ವಿನಾಶಕಾರಿ ಮಾನವ ವೆಚ್ಚಗಳಾಗಿ ಪರಿವರ್ತಿಸಬಹುದು.